ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲನೇ ದಿನದ ಮೊದಲನೇ ಪ್ರೋಮೋನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇ ದಿನವೇ ನಮ್ಮ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದು ಶಾಕನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಒಂಟಿ ಮತ್ತು ಜಂಟಿ ಯಾವುದೇ ಟೀಮ್ನಲ್ಲಿ ಇರದೇ ಇರುವಂತಹ ನಮ್ಮ ಮಾಳು ನಿಪ್ನಾಳ್ ಆಗಿರ್ಬೋದು, ಅದರ ಜೊತೆಗೆ ಸ್ಪಂದನ ಸೋಮನ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಈ ಮೂವರು ಜನರು ಕೂಡ ಈ ಕಡೆ ಒಂಟಿ ಟೀಮ್ನಲ್ಲೂ ಇಲ್ಲ, ಇದರ ಜೊತೆಗೆ ಜಂಟಿ ಟೀಮ್ನಲ್ಲೂ ಇಲ್ಲ. ಆದರೆ ಬಿಗ್ ಬಾಸ್ ಮನೆಯ ಈ ಮೂವರ ಪೈಕಿ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗೆ ಬರ್ತಾರೆ ಎನ್ನುವಂಥ ಮಾಹಿತಿ ಬಂದಿದೆ. ಅದನ್ನು ಕೂಡ ಪ್ರೋಮೋದಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಎಲ್ಲರನ್ನು ಕೂಡ ನಮ್ಮ ಬಿಗ್ ಬಾಸ್ ಲಿವಿಂಗ್ ಏರಿಯಾಗೆ ಕರೆಸಿ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮನ್ನು ಈ ಸಲ ಸ್ವಾಗತ ಮಾಡುವ ಬದಲು ಒಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ನೀವು ಅನ್ನುವಂತಹ ಒಂದು ವಿಚಾರವನ್ನು, ಅಂದರೆ ಒಂದು ಆದೇಶವನ್ನು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಕೊಡ್ತಾರೆ. ಬಂದಿರುವಂತಹ ಮಾಳು ನಿಪ್ನಾಳ್ ಆಗಿರ್ಬೋದು, ಸ್ಪಂದನ ಸೋಮನ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಈ ಮೂವರು ಸ್ಪರ್ಧಿಗಳ ಪೈಕಿ ನೀವು ಉಳಿದಿರುವಂತಹ 16 ಜನ ಮನೆಯ ಸ್ಪರ್ಧಿಗಳು ಒಬ್ಬರನ್ನು ಸೆಲೆಕ್ಷನ್ ಮಾಡಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಬೇಕು. ನಿಮ್ಮ ಆ ಒಂದು ಹಕ್ಕು, ಅಂದರೆ ಆ ಒಂದು ಫ್ರೀಡಮ್ ನಿಮಗೆ ಇದೆ ಅನ್ನುವಂಥ ಮಾಹಿತಿಯನ್ನು, ಒಂದು ಆದೇಶವನ್ನು ಕೂಡ ನಮ್ಮ ಬಿಗ್ ಬಾಸ್ ಉಳಿದಿರುವಂತಹ ಸ್ಪರ್ಧಿಗಳಿಗೆ ನೀಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು, ಅದರ ಜೊತೆಗೆ ಜಾನ್ವಿ ಆಗಿರ್ಬೋದು, ಎಲ್ಲರೂ ಕೂಡ ಒಬ್ಬರ ಮೇಲೆ ಒಂದು ಬೇರೆ ಬೇರೆ ರೀತಿಯಾಗಿ ತಮ್ಮ ಒಪಿನಿಯನ್ಗಳನ್ನು ಹೇರಲು ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನ ಅವರಿಗೆ, ನಿಮಗೆ ಬೇರೆಯವರಿಗೆ ನೀವು ಎಲಿಮಿನೇಟ್ ಆಗಿ ಹೋದರೆ ನಿಮಗೆ ಬೇರೆ ಹೊರಗಡೆ ತುಂಬಾ ಅವಕಾಶಗಳು ಸಿಗ್ತವೆ, ಅದಕ್ಕೋಸ್ಕರ ನೀವು ಎಲಿಮಿನೇಟ್ ಆಗಬೇಕು ಅನ್ನೋಂಥ ರೀಸನನ್ನು ಕೊಡ್ತಾರೆ. ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಹೊರಗೆ ಹೇಗೇಗೋ ಹಾಗೆ ಮಾಡಿ, ಅಂದರೆ ಕೆಟ್ಟ ರೀತಿಯಾಗಿ ವರ್ತನೆ ಮಾಡಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿ ಇಲ್ಲಿಗೆ ಬಂದಿದ್ದರೆ ಅದಕ್ಕೋಸ್ಕರ ನೀವೇ ಹೊರಗೆ ಹೋಗಬೇಕು ಅಂತ ಹೇಳಿ ಇಂಡೈರೆಕ್ಟಾಗಿ ಅವರನ್ನು ಒಂದು ರೀತಿಯಾಗಿ ಅವರಿಗೆ ಒಂದು ಓಟ್ ಕೂಡ ಹಾಕ್ತಾರೆ. ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾಗಿ ಮೊದಲನೇ ದಿನವೇ ಖುಷಿ ಇರುವ ಬದಲು ಆಕಾಶನೇ ಅವರ ತಲೆ ಮೇಲೆ ಬಿದ್ದಂತೆ ಎಲ್ಲ ಸ್ಪರ್ಧಿಗಳು ಕೂಡ ವರ್ತನೆ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನವೇ ಒಂದು ಎಲಿಮಿನೇಷನ್ ನಡೆಯುತ್ತದೆ ಅಂತ. ಇದು ಟ್ವಿಸ್ಟ್ ಇರಬಹುದಾ ಅಥವಾ ರಿಯಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಈ ಮೂವರು ಸ್ಪರ್ಧಿಗಳ ಪೈಕಿ ಯಾರನ್ನಾದರೂ ಹೊರಗೆ ಕಳಿಸ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅದರ ಬಗ್ಗೆ ಕನ್ಫರ್ಮೇಷನ್ ಕೂಡ ಬರ್ತದೆ. ಅದರ ಬಗ್ಗೆ ಕೂಡ ಬಂದ ಮೇಲೆ ನಿಮಗೆ ಇನ್ನೊಂದು ಬೇಕಾದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಒಂದು ಸಖತ್ ಟ್ವಿಸ್ಟನ್ನು ನಮ್ಮ ಸೀಸನ್ 12ರ ಥೀಮೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಂತ. ಅದೇ ಥೀಮ್ನ ಆಧಾರವಾಗಿ ಇಟ್ಟುಕೊಂಡೆ ಮೊದಲನೇ ದಿನವೇ ಒಂದು ಬಿಗ್ ಟ್ವಿಸ್ಟನ್ನು ನಮ್ಮ ಬಿಗ್ ಬಾಸ್ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ದಿನದಲ್ಲೇ ಸಖತ್ ಎಂಟರ್ಟೈನಿಂಗ್ ಆಗಿ ಕಾಣ್ತಾ ಇದೆ. ಸೀಸನ್ 12 ಒಂದು ರೀತಿಯಾಗಿ ಒಳ್ಳೆಯ ಓಪನಿಂಗನ್ನು ಕೂಡ ಪಡೆದುಕೊಂಡಿದೆ. ನಿಮ್ಮ ಒಂದು ಎಂಟ್ರಿ ಕೊಟ್ಟಂಥ 19 ಜನ ಸ್ಪರ್ಧಿಗಳ ಪೈಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ